ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಳ್ಳಾರಿಯಲ್ಲಿ ಈ ರಾಜಕೀಯ ದ್ವೇಷ ಜ್ವಾಲಾಗ್ನಿ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಸಲಿ ಟಾರ್ಗೆಟ್ ಯಾರಾಗಿದ್ರು ಅನ್ನುವಂತ ಪ್ರಶ್ನೆ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಅಸಲಿ ಟಾರ್ಗೆಟ್ ಹಾಗಾದ್ರೆ ಜನಾರ್ದನ ರೆಡ್ಡಿ ಆಗಿದ್ರ ಅನ್ನುವಂತ ಪ್ರಶ್ನೆ, ಇಂಥದ್ದೇ ಆರೋಪಗಳನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ಟಾರ್ಗೆಟ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಬಿಗ್ ಫೈಟ್. ಶಾಸಕ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತ ಅನ್ನೋ ಪ್ರಶ್ನೆ, ಈ ಆರೋಪವನ್ನ ಖುದ್ದು ಜನಾರ್ದನ ರೆಡ್ಡಿ ಆರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಅಸಲಿ ಟಾರ್ಗೆಟ್ ನಾನಾಗಿದ್ದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿಯಿಂದ ಬಿಗ್ ಬಾಂಬ್. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅಂಗಳಕ್ಕೆ ಹೋಗುತ್ತಾ ಈ ಕೇಸ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಯಾಕಂದ್ರೆ ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯುತ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಭರತ್ ರೆಡ್ಡಿ ಈಗಾಗಲೇ ಜನಾರ್ದನ್ ರೆಡ್ಡಿ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಈ ಕಡೆಯಿಂದ ಜನಾರ್ದನ್ ರೆಡ್ಡಿ ಕೂಡ ಭರತ್ ರೆಡ್ಡಿ ಹಾಗೂ ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಳ್ಳಾರಿಯಲ್ಲಿ ಈ ರಾಜಕೀಯ ದ್ವೇಷ ಜ್ವಾಲಾಗ್ನಿ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಸಲಿ ಟಾರ್ಗೆಟ್ ಯಾರಾಗಿದ್ರು ಅನ್ನುವಂತ ಪ್ರಶ್ನೆ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಅಸಲಿ ಟಾರ್ಗೆಟ್ ಹಾಗಾದ್ರೆ ಜನಾರ್ದನ ರೆಡ್ಡಿ ಆಗಿದ್ರ ಅನ್ನುವಂತ ಪ್ರಶ್ನೆ, ಇಂಥದ್ದೇ ಆರೋಪಗಳನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ಟಾರ್ಗೆಟ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಬಿಗ್ ಫೈಟ್. ಶಾಸಕ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತ ಅನ್ನೋ ಪ್ರಶ್ನೆ, ಈ ಆರೋಪವನ್ನ ಖುದ್ದು ಜನಾರ್ದನ ರೆಡ್ಡಿ ಆರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಅಸಲಿ ಟಾರ್ಗೆಟ್ ನಾನಾಗಿದ್ದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿಯಿಂದ ಬಿಗ್ ಬಾಂಬ್. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅಂಗಳಕ್ಕೆ ಹೋಗುತ್ತಾ ಈ ಕೇಸ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಯಾಕಂದ್ರೆ ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯುತ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಭರತ್ ರೆಡ್ಡಿ ಈಗಾಗಲೇ ಜನಾರ್ದನ್ ರೆಡ್ಡಿ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಈ ಕಡೆಯಿಂದ ಜನಾರ್ದನ್ ರೆಡ್ಡಿ ಕೂಡ ಭರತ್ ರೆಡ್ಡಿ ಹಾಗೂ ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಳ್ಳಾರಿಯಲ್ಲಿ ಈ ರಾಜಕೀಯ ದ್ವೇಷ ಜ್ವಾಲಾಗ್ನಿ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಸಲಿ ಟಾರ್ಗೆಟ್ ಯಾರಾಗಿದ್ರು ಅನ್ನುವಂತ ಪ್ರಶ್ನೆ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಅಸಲಿ ಟಾರ್ಗೆಟ್ ಹಾಗಾದ್ರೆ ಜನಾರ್ದನ ರೆಡ್ಡಿ ಆಗಿದ್ರ ಅನ್ನುವಂತ ಪ್ರಶ್ನೆ, ಇಂಥದ್ದೇ ಆರೋಪಗಳನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ಟಾರ್ಗೆಟ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಬಿಗ್ ಫೈಟ್. ಶಾಸಕ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತ ಅನ್ನೋ ಪ್ರಶ್ನೆ, ಈ ಆರೋಪವನ್ನ ಖುದ್ದು ಜನಾರ್ದನ ರೆಡ್ಡಿ ಆರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಅಸಲಿ ಟಾರ್ಗೆಟ್ ನಾನಾಗಿದ್ದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿಯಿಂದ ಬಿಗ್ ಬಾಂಬ್. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅಂಗಳಕ್ಕೆ ಹೋಗುತ್ತಾ ಈ ಕೇಸ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಯಾಕಂದ್ರೆ ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯುತ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಭರತ್ ರೆಡ್ಡಿ ಈಗಾಗಲೇ ಜನಾರ್ದನ್ ರೆಡ್ಡಿ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಈ ಕಡೆಯಿಂದ ಜನಾರ್ದನ್ ರೆಡ್ಡಿ ಕೂಡ ಭರತ್ ರೆಡ್ಡಿ ಹಾಗೂ ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಬಳ್ಳಾರಿಯಲ್ಲಿ ಈ ರಾಜಕೀಯ ದ್ವೇಷ ಜ್ವಾಲಾಗ್ನಿ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಸಲಿ ಟಾರ್ಗೆಟ್ ಯಾರಾಗಿದ್ರು ಅನ್ನುವಂತ ಪ್ರಶ್ನೆ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಅಸಲಿ ಟಾರ್ಗೆಟ್ ಹಾಗಾದ್ರೆ ಜನಾರ್ದನ ರೆಡ್ಡಿ ಆಗಿದ್ರ ಅನ್ನುವಂತ ಪ್ರಶ್ನೆ, ಇಂಥದ್ದೇ ಆರೋಪಗಳನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ಟಾರ್ಗೆಟ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಬಿಗ್ ಫೈಟ್. ಶಾಸಕ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತ ಅನ್ನೋ ಪ್ರಶ್ನೆ, ಈ ಆರೋಪವನ್ನ ಖುದ್ದು ಜನಾರ್ದನ ರೆಡ್ಡಿ ಆರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಅಸಲಿ ಟಾರ್ಗೆಟ್ ನಾನಾಗಿದ್ದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿಯಿಂದ ಬಿಗ್ ಬಾಂಬ್.
ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅಂಗಳಕ್ಕೆ ಹೋಗುತ್ತಾ ಈ ಕೇಸ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಯಾಕಂದ್ರೆ ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯುತ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಭರತ್ ರೆಡ್ಡಿ ಈಗಾಗಲೇ ಜನಾರ್ದನ್ ರೆಡ್ಡಿ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಈ ಕಡೆಯಿಂದ ಜನಾರ್ದನ್ ರೆಡ್ಡಿ ಕೂಡ ಭರತ್ ರೆಡ್ಡಿ ಹಾಗೂ ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಈ ರಾಜಕೀಯ ದ್ವೇಷ ಜ್ವಾಲಾಗ್ನಿ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಸಲಿ ಟಾರ್ಗೆಟ್ ಯಾರಾಗಿದ್ರು ಅನ್ನುವಂತ ಪ್ರಶ್ನೆ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಅಸಲಿ ಟಾರ್ಗೆಟ್ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಆಗಿದ್ರ ಅನ್ನುವಂತ ಪ್ರಶ್ನೆ, ಇಂಥದ್ದೇ ಆರೋಪಗಳನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ಟಾರ್ಗೆಟ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಬಿಗ್ ಫೈಟ್. ಶಾಸಕ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತಾ ಅನ್ನೋ ಪ್ರಶ್ನೆ, ಈ ಆರೋಪವನ್ನ ಖುದ್ದು ಜನಾರ್ದನ್ ರೆಡ್ಡಿ ಆರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಅಸಲಿ ಟಾರ್ಗೆಟ್ ನಾನಾಗಿದ್ದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿಯಿಂದ ಬಿಗ್ ಬಾಂಬ್. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅಂಗಳಕ್ಕೆ ಹೋಗುತ್ತಾ ಈ ಕೇಸ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಯಾಕಂದ್ರೆ ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯುತ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಭರತ್ ರೆಡ್ಡಿ ಈಗಾಗಲೇ ಜನಾರ್ದನ್ ರೆಡ್ಡಿ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಈ ಕಡೆಯಿಂದ ಜನಾರ್ದನ್ ರೆಡ್ಡಿ ಕೂಡ ಭರತ್ ರೆಡ್ಡಿ ಹಾಗೂ ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಬಳ್ಳಾರಿಯಲ್ಲಿ ಈ ರಾಜಕೀಯ ದ್ವೇಷ ಜ್ವಾಲಾಗ್ನಿ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಸಲಿ ಟಾರ್ಗೆಟ್ ಯಾರಾಗಿದ್ರು ಅನ್ನುವಂತ ಪ್ರಶ್ನೆ ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಅಸಲಿ ಟಾರ್ಗೆಟ್ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಆಗಿದ್ರ ಅನ್ನುವಂತ ಪ್ರಶ್ನೆ, ಇಂಥದ್ದೇ ಆರೋಪಗಳನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ಟಾರ್ಗೆಟ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಬಿಗ್ ಫೈಟ್. ಶಾಸಕ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತಾ ಅನ್ನೋ ಪ್ರಶ್ನೆ, ಈ ಆರೋಪವನ್ನ ಖುದ್ದು ಜನಾರ್ದನ್ ರೆಡ್ಡಿ ಆರಂಭದಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಅಸಲಿ ಟಾರ್ಗೆಟ್ ನಾನಾಗಿದ್ದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿಯಿಂದ ಬಿಗ್ ಬಾಂಬ್. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅಂಗಳಕ್ಕೆ ಹೋಗುತ್ತಾ ಈ ಕೇಸ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಯಾಕಂದ್ರೆ ಈಗಾಗಲೇ ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯುತ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನ ತರಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಭರತ್ ರೆಡ್ಡಿ ಈಗಾಗಲೇ ಜನಾರ್ದನ್ ರೆಡ್ಡಿ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಈ ಕಡೆಯಿಂದ ಜನಾರ್ದನ್ ರೆಡ್ಡಿ ಕೂಡ ಭರತ್ ರೆಡ್ಡಿ ಹಾಗೂ